ಈಗಿನ ಕಾಲದ ಹುಡುಗರು ಮುಂದೆ ಒಂದ್ ದಿವಸ ದಿವಾಳಿ ಆಗಿ ಹೋಗ್ತಾರೆ. ಒಂದು 20,000 ಸಂಬಳ ಬರೋ ಹುಡುಗ ಮೊಬೈಲ್ ಅಂಗಡಿಗೆ ಹೋಗ್ಬಿಟ್ಟು 1 ಲಕ್ಷ ರೂಪಾಯಿ ಐಫೋನ್ ನ ಬೈ ಮಾಡ್ತಾನೆ. ಫುಲ್ ದುಡ್ಡು ಕೊಟ್ಬಿಟ್ಟಲ್ಲ, ನೋ ಕಾಸ್ಟ್ EMI ಇಂದ. ಸಮ್ ಡೇಟಾ ಹೇಳೋ ಪ್ರಕಾರ ನಮ್ಮ ಇಂಡಿಯಾದಲ್ಲಿ ನೋ ಕಾಸ್ಟ್ EMI ಲಾಸ್ಟ್ 1 ವರ್ಷದಲ್ಲೇನೆ ಡಬಲ್ ಆಗಿದೆ. ಅಂದ್ರೆ ಈ ಮೊಬೈಲ್ಗಳಿಗೆ ಸಾಲ ಮಾಡ್ತಿರೋರು ಲಾಸ್ಟ್ ಇಯರ್ ಕಂಪೇರ್ ಮಾಡಿದ್ರೆ ಈ ವರ್ಷ ಡಬಲ್ ಆಗಿದ್ದಾರೆ. ಮುಂಚೆ ನಮ್ಮ ತಂದೆ ತಾಯಿ ಮದುವೆ ಮತ್ತೆ ಮನೆ ಕಟ್ಟಕ್ ಮಾತ್ರ ಸಾಲ ಮಾಡ್ತಿದ್ರು. ಈಗಿನ ಕಾಲದ ಜನ ಬೈಕು, ಕಾರು, ಸೈಕಲ್ಲು, ಬಟ್ಟೆ ಪ್ರತಿ ಒಂದಕ್ಕೂ ಸಾಲ ಮಾಡ್ತಾರೆ. ಯಾಕಂದ್ರೆ ಸಾಲ ಸಿಗೋದು ಅಷ್ಟು ಈಸಿ ಆಗಿದೆ. ನಮ್ಮ ಇಂಡಿಯಾದ ಹೌಸ್ ಹೋಲ್ಡ್ ಡೆಟ್ ಟು GDP ಲಾಸ್ಟ್ 10 ವರ್ಷ ಕಂಪೇರ್ ಮಾಡಿದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. ಅಂದ್ರೆ 10 ವರ್ಷದ ಹಿಂದೆ ಒಂದು ಮನೆಯಲ್ಲಿ ಇದ್ದ ಸಾಲ ಇವಾಗ ಡಬಲ್ ಆಗಿದೆ. ಅಂದ್ರೆ ಪ್ರತಿ ಒಬ್ಬರು ಮನೆಯಲ್ಲೂ ಸಾಲ ಇದ್ದೇ ಇರುತ್ತೆ. ಇದರಿಂದ ಏನ್ ಪ್ರಾಬ್ಲಮ್ ಆಗ್ಬೋದು? ಒಬ್ಬ 20,000 ಸಂಬಳ ತಂದಿರೋ ಹುಡುಗ 1 ಲಕ್ಷದ ಐಫೋನ್ ತಾಂಡಿದ್ದಾನೆ ಅಂದ್ರೆ ತಿಂಗಳ 5,000 ಕಟ್ಕೊಂಡು 24 ತಿಂಗಳಲ್ಲಿ ಆ ಲೋನ ತೀರಿಸ್ತಾನೆ. ಆ 24 ತಿಂಗಳು ಮುಗಿಯೋಷ್ಟೊತ್ತಿಗೆ ಆ ಫೋನ್ ಹಳೇದಾಗಿರುತ್ತೆ. ಅವ್ನಿಗೆ ಮತ್ತೆ ಅನ್ಸುತ್ತೆ ಐಫೋನ್ 15 ಹಳೇದಾಗಿದೆ, ಈಗ ನಾನು ಐಫೋನ್ 17 ತಾಣಬೇಕು ಅಂತ. ಮತ್ತೆ ಏನ್ ಮಾಡ್ತಾನೆ, ಇದೇ ರೀತಿ ಐಫೋನ್ 17 ಅಂತಾನೆ. ಇದೇ ರೀತಿ ಮಾಡಿ ಲೈಫಲ್ಲಿರೋ ದೊಡ್ಡ ಗೋಲ್ ಅಂದ್ರೆ ಮನೆ ತಗೊಳೋದು. ಈ ತರ ಏನು ಮಾಡೋಕ್ಕಾಗ್ದಲ್ಲೇ ಸಾಯೋವರೆಗೂ ಬಾಡಿಗೆ ಮನೆಯಲ್ಲೇ ಸಾಯ್ಬೇಕಾಗುತ್ತೆ ಅಥವಾ ಸಾಲದ ಸುಳಿನಲ್ಲೇ ಸಾಯ್ಬೇಕಾಗುತ್ತೆ.